ಗಂಗಾವಳಿ ಬ್ರಿಡ್ಜು 1 ವರ್ಷ 2 ವರ್ಷದ್ದಲ್ಲ, 7 ವರ್ಷ ಆಯಿತು. ಇದು ಇಲ್ಲಿ ಮಾತ್ರ ಅಲ್ಲ, ಶರಾವತಿಯಲ್ಲೂ ಇದೇ ಪರಿಸ್ಥಿತಿ. ಇದನ್ನು ಮಾರ್ಚ್ ಒಳಗಡೆ ಕ್ಲಿಯರ್ ಮಾಡಿಕೊಡ್ಬೇಕು ಅಂತೇಳಿ ನಾವು ಸರ್ಕಾರದ ಒತ್ತಡ ಮಾಡ್ತಾ ಇದ್ದೇವೆ ಸರ್ಕಾರದ ಮುಖಾಂತರ ಅವರಿಗೆ. ಅದಲ್ಲದೆ ಅವರಿಗೆ ಪೇಮೆಂಟ್ ಏನು ಕೊಡಬೇಕಿತ್ತು ಅದು ಕೊಟ್ಟಿದ್ದೇವೆ. ಪೇಮೆಂಟ್ ಕೊರತೆ ಏನು ಹಾಕಿ ನಿಲ್ತಿದ್ದಲ್ಲ. ಕಾಂಟ್ರಾಕ್ಟ್ದಾರರು ಹೆಚ್ಚು ಕಡಿಮೆ ಈ ಭಾಗದವರೇ, ಕುಮಟಾದವರೇ ಅಂತೇಳಿ ಅನ್ನಿಸ್ತದೆ. ನಮ್ಮ ಶರಾವತಿ ಅವರೇ, ಅವರಾದರೂ ಯೋಚನೆ ಮಾಡಬೇಕಿತ್ತು ಊರು ಅಂತ. ಇಂಥವರಿಗೆ ನಾವು ಏನು ಮಾಡಬೇಕು ನಮ್ಮ ಹತ್ರ ಮಾಡಲಿಕ್ಕೆ ಸಾಧ್ಯ ಉಂಟು. ಆದರೆ ಪೇಪರ್ದವ್ರಿಗೆ ಹೆದರಿಕೆ, ನಮಗೆ ಟಿ ವಿ ಅವ್ರದ್ದೇ ಹೆದರಿಕೆ. ನಾಳೆ ಹೋಗಿ ಶಾಸಕರು ಅಥವಾ ನಾವು ಅಲ್ಲಿ ಬ್ರಿಡ್ಜ್ ಮೇಲೆ ನಿಂತು ಮಾತಾಡಿದ್ರೆ ಮತ್ತೆ ಬೇರೆನೇ ಬರೆದು ಬಿಡ್ತಾರೆ. ಹಾಗಾಗಿ ಎದುರುಕೊಂಡಿದ್ದೇವೆ ನಾವು. ಮಾರ್ಚ್ ಒಳಗಡೆ ಮುಗಿಸೋದೆಯ. ಕಾಮಗಾರಿ ಮುಗಿಲಿಲ್ಲ ಅಂದರೆ ಅದಕ್ಕೆ ಏನು ಕ್ರಮ ತಗೊಳ್ಬೇಕು ತಗೊಳ್ತೇವೆ. ಅದ್ರ ಬಗ್ಗೆ ಏನು ಮುಲಾಜಿಲ್ಲ. ನಾವು ಶುರು ಮಾಡ್ತೇವೆ. ಈಗ ಶಾಸಕರು ಶುರು ಮಾಡ್ತಾರೆ, ನಾವು ಶುರು ಮಾಡ್ತೇವೆ. ಮಾಡಲಿಲ್ಲ ಅಂತ ಆದರೆ ಅವ್ರಿಗೆ ಮತ್ತೆ ಈ ರಾಜ್ಯದಲ್ಲಿ ಮತ್ತೆ ಅವರಿಗೆ ಟೆಂಡರ್ ಹಾಕಲಿಕ್ಕೆ ಕೊಡೋದಿಲ್ಲ.